ನೀವು ದಿನಕ್ಕೆ ನಿಮ್ಮ ಕುಟುಂಬಕ್ಕೆ 32 ರೂಪಾಯಿ ಖರ್ಚು ಮಾಡ್ತಿದ್ದೀರಾ, ಮನೆ ಬಾಡಿಗೆ 49 ರೂಪಾಯಿ ಕಟ್ತಾ ಇದ್ದೀರಾ, ಹಾಗಾದರೆ ನೀವು ಬಡವರಲ್ವೇ ಅಲ್ಲ. ನಿಮಗೆ ಬಡವರ ಸೌಲಭ್ಯ ಕೊಡೋದಿಲ್ಲ. ಅಬ್ಬಬ್ಬಾ ಏನಿದು ಅಂತ ಆಶ್ಚರ್ಯ ಪಡಬೇಡಿ, ನಗಬೇಡಿ. ಇದು ಸೋಕಾಲ್ಡ್ ಬುದ್ಧಿವಂತರ ಸ್ವಯಂ ಘೋಷಿತ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರ ವರದಿ. ನಾವು ಬಡವರಲ್ಲ. ನಾನು ಗುರುಪ್ರಸಾದ್. ತಮಾಷೆ ಅಲ್ಲ, ತಮಾಷೆ ಅಂತ ತೆಗೆದುಕೊಳ್ಳೋಕ್ಕೂ ಆಗಲ್ಲ. ಇದು ನಮ್ಮ ಕೇಂದ್ರ ಯೋಜನಾ ಆಯೋಗವೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ವರದಿ. ನೋಡ್ತಾ ಇದ್ರೆ ಇವರೇನಾ ನಮ್ಮ ಅರ್ಥಶಾಸ್ತ್ರಜ್ಞರು ಅಂತ ನಗು ಬರುತ್ತೆ, ಭಯ ಆಗುತ್ತೆ. ಆದರೆ ಆ ರಿಪೋರ್ಟ್ನಲ್ಲಿ ಏನೇನಿದೆ ನೋಡಿ. ಹಾಂ, ನಗಬೇಡಿ, ಇದು ಸೀರಿಯಸ್ ವಿಷಯ. ಇದು ತಮಾಷೆಯಲ್ಲ, ನಂಬಲೇಬೇಕಾದ ಸತ್ಯ. ದೇಶದ ಅತಿ ದೊಡ್ಡ ಅರ್ಥಶಾಸ್ತ್ರಜ್ಞರು ನೀಡಿರುವ ಅನರ್ಥಶಾಸ್ತ್ರ. ಇವರೆಲ್ಲರೂ ಎಕನಾಮಿಕ್ಸ್ನಲ್ಲಿ ಡಾಕ್ಟರೇಟ್ ಪಡೆದವರು. ದೇಶ ವಿದೇಶಗಳಲ್ಲಿ ಓದಿ ಬಂದ ಮಹಾನ್ ಆರ್ಥಿಕ ತಜ್ಞರು. ದೇಶದ ಬೊಕ್ಕಸದಲ್ಲಿರುವ ದುಡ್ಡು ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಬೇಕು, ಎಷ್ಟು ಖರ್ಚಾದರೆ ಎಷ್ಟು ಜನರಿಗೆ ಲಾಭವಾಗುತ್ತೆ, ಎಷ್ಟು ಜನರ ಬದುಕು ಬಂಗಾರವಾಗುತ್ತೆ, ಯಾವ ಮೂಲಗಳಿಂದ ದೇಶಕ್ಕೆ ಎಷ್ಟೆಷ್ಟು ಹಣ ಬರುತ್ತೆ ಅನ್ನೋದನ್ನ ಲೆಕ್ಕ ಹಾಕುವವರು. ನಮ್ಮ ದೇಶದ ಬಜೆಟ್ ಇವರು ಕೊಡುವ ಅಂಕಿಅಂಶ, ಸಲಹೆ, ಮಾರ್ಗದರ್ಶನಗಳನ್ನು ಆಧರಿಸಿಯೇ ರೂಪುಗೊಳ್ಳುತ್ತೆ. ನಮಗೆ ಎಷ್ಟು ತೆರಿಗೆ ಹಾಕಬೇಕು ಅನ್ನೋದನ್ನ ಇವರೇ ನಿರ್ಧರಿಸ್ತಾರೆ. ಇದು ದೇಶದ ಯೋಜನಾ ಆಯೋಗದ ಸಿಂಪಲ್ ಚಿತ್ರ. ಈ ಆಯೋಗ ಈಗೊಂದು ವರದಿ ಕೊಟ್ಟಿದೆ. ನಗಬೇಕೋ ಅಳಬೇಕೋ ಗೊತ್ತಾಗದಂತ ರೀತಿಯಲ್ಲಿರುವ ಈ ವರದಿಯನ್ನಾಧರಿಸಿ ದೇಶದ ಎಷ್ಟು ಜನರಿಗೆ BPL ಕಾರ್ಡ್ ಕೊಡಬೇಕು, ಎಷ್ಟು ಜನ ಬಡವರಿದ್ದಾರೆ, ಎಷ್ಟು ಜನ ಶ್ರೀಮಂತರಿದ್ದಾರೆ ಅನ್ನೋದನ್ನ ಲೆಕ್ಕ ಹಾಕಲಾಗುತ್ತೆ. ಆ ಅಂಕಿಅಂಶಗಳತ್ತ ಒಮ್ಮೆ ಕಣ್ಣಾಯಿಸೋಣವಾ? ಇದು ಬಡವರು, ಶ್ರೀಮಂತರಿಗೆ ಕೇಂದ್ರ ಯೋಜನಾ ಆಯೋಗ ನಿಗದಿ ಮಾಡಿರೋ ಮಾನದಂಡ. ಇದರ ಪ್ರಕಾರ ನೀವು ನಗರ ಪ್ರದೇಶದಲ್ಲಿ ವಾಸಿಸುತ್ತಿದ್ದೀರಾ, ತಿಂಗಳಿಗೆ 965 ರೂಪಾಯಿ ಖರ್ಚು ಮಾಡುವ ತಾಕತ್ತು ನಿಮಗಿದೆಯಾ? ಫೈನ್, ನೀವು ಬಡವರು ಅಲ್ವೇ ಅಲ್ಲ. ನಿಮಗೆ BPL ಕಾರ್ಡ್ ಇರಲಿ, ಬಡವರಿಗೆ ಸಿಗುವ ಯಾವ ಸವಲತ್ತನ್ನೂ ಕೊಡಬೇಕಾದ ಅಗತ್ಯವಿಲ್ಲ. ನಗು ಬಂತ? ಅಕಸ್ಮಾತ್ ನೀವು ಹಳ್ಳಿಯಲ್ಲಿ ವಾಸಿಸುತ್ತಿದ್ದೀರಾ ಎಂದಿಟ್ಟುಕೊಳ್ಳಿ. ನಿಮ್ಮ ಖರ್ಚು ತಿಂಗಳಿಗೆ 781 ರೂಪಾಯಿ ಇದೆ. ಹಾಗಾದರೆ ನೀವು ಶ್ರೀಮಂತರು. ಹಳ್ಳಿಯಲ್ಲಿದ್ದು 781 ರೂಪಾಯಿ ಖರ್ಚು ಮಾಡ್ತಿದ್ರೆ ನೀವು ಬಡವರು ಅಂತ ಅನ್ನೋಕೆ ಸಾಧ್ಯವೇ ಇಲ್ಲ. ಇದೆಲ್ಲ ತಿಂಗಳ ಲೆಕ್ಕಾಚಾರವಾಯಿತು. ಒಂದು ದಿನಕ್ಕೆ ಬಡವರಾದವರು 31 ರೂಪಾಯಿ ಖರ್ಚು ಮಾಡ್ತಿದ್ರೆ ಬಡವರು. 32 ರೂಪಾಯಿ ಖರ್ಚು ಮಾಡ್ತಿದ್ದೀರಾ? ನೋ ಚಾನ್ಸ್, ನೀವು ಬಡವರಲ್ಲ. ಈ 32 ರೂಪಾಯಿ ಮಾನದಂಡ ಸಿಟಿ ಜನರಿಗೆ. ನೀವು ಹಳ್ಳಿಯಲ್ಲಿದ್ದುಕೊಂಡು ದಿನಕ್ಕೆ 26 ರೂಪಾಯಿ ಖರ್ಚು ಮಾಡ್ತಿದ್ದೀರಿ ಅಂತಿಟ್ಕೊಳ್ಳಿ, ನೀವು ಬಡವರಲ್ಲ. ನಿಮಗೆ BPL ಕಾರ್ಡ್, ರಿಯಾಯಿತಿ ದರದಲ್ಲಿ ಅಕ್ಕಿ, ಗೋಧಿ, ಸಕ್ಕರೆ ಕೊಡಬೇಕಾಗಿಲ್ಲ. ಶಿಕ್ಷಣದಲ್ಲಿ ನಿಮಗೆ ರಿಯಾಯಿತಿ ಬೇಕಾಗಿಲ್ಲ. ಇಂಥದ್ದೊಂದು ಹಾಸ್ಯಾಸ್ಪದ ವರದಿ ಕೊಟ್ಟಿದೆ ನಮ್ಮ ಕೇಂದ್ರ ಯೋಜನಾ ಆಯೋಗ. ಇದರ ಅಧ್ಯಕ್ಷರು ನಿಮಗೆ ಗೊತ್ತೇ ಇದೆ, ಮಾಂಟೆಕ್ ಸಿಂಗ್ ಅಹ್ಲುವಾಲಿಯಾ. ದೇಶದ ಅತಿ ಪ್ರತಿಭಾವಂತ ಆರ್ಥಿಕ ತಜ್ಞರು. ಖುದ್ದು ನಮ್ಮ ಪ್ರಧಾನಿ, ಹಣಕಾಸು ಸಚಿವರು, ದೇಶದ ಎಲ್ಲ ರಾಜ್ಯಗಳ ಸರ್ಕಾರಗಳು ಇವರ ಸಲಹೆಯನ್ನ ಕಿವಿಗೊಟ್ಟು ಕೇಳುತ್ತವೆ. ಹಾಗೆ ಹೇಳೋದು ಶಾಂತಂ ಪಾಪಂ, ತಪ್ಪು 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 ತಪ್ಪು. ನಾವೆಲ್ಲಿ ಅವರೆಲ್ಲಿ? ಹೋಗ್ಲಿ ಬಿಡಿ, ಈ ಪ್ರಶ್ನೆಯನ್ನ ನಮ್ಮ ಜನಕ್ಕೆ ಕೇಳಿಬಿಡೋಣ.
ನಿಮ್ಮ ಕುಟುಂಬಕ್ಕೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀರಾ? ಸಾಧಾರಣವಾಗಿ 9,000 ರಿಂದ 10,000 ರೂಪಾಯಿ ಬೇಕು ಅಂತ ಕುಟುಂಬಕ್ಕೆ. ನಿಮ್ಮ ಕುಟುಂಬ ನಿರ್ವಹಣೆಗೆ ತಿಂಗಳಿಗೆ 965 ರೂಪಾಯಿ ಖರ್ಚು ಮಾಡಿದರೆ ಸಾಕಾ? ಇಲ್ಲಿ ಆಗಲ್ಲ ಸರ್, ಈ ಕಾಲದಲ್ಲಿ 15 ದಿವಸ ಬರಲ್ಲ. ಒಮ್ಮೆ ಎಂಥ ಬಡವರಾದ್ರೇನೋ ಹಸುಗಾಗಲ್ಲ. ಒಂದು ಕಾಫಿ ಕುಡಿಯೋಕೆ ಹೋದರೆ 8 ರೂಪಾಯಿ, 9 ರೂಪಾಯಿ, 10 ರೂಪಾಯಿ ಇದೆ. ಹಂಗೆ ಮಿಡಿಲ್ ಕ್ಲಾಸ್ ರೋಡಲ್ಲಿ ಮಾರೋ ಒಂದು ಟೀನೇ ಈಗ 5 ರೂಪಾಯಿ ಇದೆ. ಎಲ್ಲಿಂದ ಸಾಕಾಗುತ್ತೆ? ನಿಮ್ಮ ಕುಟುಂಬಕ್ಕೆ ಒಂದು ದಿನಕ್ಕೆ ಎಷ್ಟು ಖರ್ಚು ಮಾಡ್ತೀರಾ? 250 ರಿಂದ 300 ಬೇಕೇ ಬೇಕು. 250 ರಿಂದ 300 ಬೇಕೇ ಬೇಕು. ನಿಮ್ಮ ಕುಟುಂಬ ನಿರ್ವಹಣೆಗೆ ಒಂದು ದಿನಕ್ಕೆ 32 ರೂಪಾಯಿ ಸಾಕಾಗುತ್ತಾ? 32 ರೂಪಾಯಿ ಸಾಕಾಗಲ್ವಾ? ಸಾಕಾಗಲ್ಲ ಸರ್, ಅದಕ್ಕೆ ಬೇಳೆ, ಅಕ್ಕಿ, ಆಮೇಲೆ ತರಕಾರಿ ಬೇಕು, ಇದೆಲ್ಲ ಬೇಕು. ಅಕ್ಕಿನೇ 32 ರೂಪಾಯಿ ಆದರೆ ಎಲ್ಲ 32 ರೂಪಾಯಿ ಸಾಕಾಗಲ್ಲ. ಯಾಕಂದರೆ ಒಂದು ಲೀಟರ್ ಹಾಲಿಗೆ 17 ರೂಪಾಯಿ. ಪ್ರತಿಯೊಂದು ಎಲ್ಲ ವಸ್ತುಗೂ ರೇಟ್ ಜಾಸ್ತಿ ಆಗಿದೆ. ಅದಕ್ಕಾಗಿ ಸಾಕಾಗಲ್ಲ. ನಗು ಬಂತ? ನಮ್ಮ ದೇಶದ ಬಜೆಟ್ ಬರೆಯೋ ಬ್ರಹ್ಮರಿಗೆ ತಲೆಯೇ ಇಲ್ಲ ಅನ್ನಿಸ್ತಾ? ಇಂಥ ಜನ ಇನ್ಯಾವ ರೀತಿಯಲ್ಲಿ ದೇಶವನ್ನ ಅಭಿವೃದ್ಧಿಪಡಿಸ್ತಾರೆ ಅನ್ನಿಸ್ತಾ? ಏನೇ ಅಂದ್ಕೊಂಡ್ರು ಅಷ್ಟೇ. ಇಂತಹ ಹಾಸ್ಯಾಸ್ಪದ ವರದಿ ಕೊಟ್ಟವರೇ ಇವತ್ತಿಗೂ ನಮ್ಮ ದೇಶದ ಬಜೆಟ್ ಬರೀತಾರೆ. ದೇಶದ 5 ವರ್ಷದ ಆರ್ಥಿಕ ಯೋಜನೆಗಳನ್ನು ಈಗಲೂ ಇವರೇ ಪ್ಲಾನ್ ಮಾಡ್ತಾರೆ. ನಮ್ಮ ಕೆಲಸ ನೋಡಿಕೊಂಡು ಬಾಯಿ ಮುಚ್ಚಿಕೊಂಡು ಇರೋದು ಅಷ್ಟೇ. ಇದನ್ನಷ್ಟೇ ಅಲ್ಲ, ಸ್ವಲ್ಪ ತಡೀರಿ. ಇವರು ಕೊಟ್ಟ ಜೋಕ್ ರಿಪೋರ್ಟ್ ಇನ್ನೂ ಹಾಸ್ಯಾಸ್ಪದವಾಗಿದೆ. ಈ ಜೋಕ್ ರಿಪೋರ್ಟ್ನ ಇನ್ನಷ್ಟು ಸೀರಿಯಸ್ ವಿಷಯಗಳನ್ನು ಹೇಳ್ತೀವಿ ಚಿಕ್ಕದೊಂದು ಬ್ರೇಕ್ ನಂತರ.